Hi guys, so welcome back to my new video guys. ವ್ಲಾಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಗೈಸ್ ಬೆಳಗ್ಗೆಯಿಂದ ಕೆಲಸ ಗೈಸ್. ಕೆಲಸ ಎಲ್ಲ ಮುಗಿಸ್ಕೊಬಂದು ಫ್ರೀಡಮ್ ಪಾರ್ಕ್ ಹೋಗಿ ಮತ್ತೆ ಸ್ವಲ್ಪ ಇಲ್ಲಿ ಮನೆಗೆ ಬಂದಿದ್ದೀವಿ. ಸೊ ಗೈಸ್ ಇವಾಗ ಏನಂತ ಅಂದರೆ ಸೊ ನನಗೆ ಸ್ವಲ್ಪ ಔಟ್ಸೈಡ್ ಕೆಲಸ ಇದೆ ಗೈಸ್. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ನಾನು ಮತ್ತೆ ನಮ್ಮ ಕಿರಣ ಜಾಯ್ನ್ ಆಗ್ತೇನೆ ಗೈಸ್. ಬನ್ನಿ ಗೈಸ್, ನನ್ನ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಅವ್ರನ್ನು ಪಿಕ್ ಮಾಡಿಕೊಂಡು ಓಡುವ ಗೈಸ್. ಎಲ್ಲಿ ಜಾಸ್ತಿ ಲೇಟ್ ಆಗಿದ್ದು ಅಂತ ಅಂದ್ರೆ ಗೈಸ್ ಫ್ರೀಡಮ್ ಪಾರ್ಕ್ ಹತ್ರ. ಆ ಫ್ರೀಡಮ್ ಪಾರ್ಕ್ನೇ ನೋಡದೆ ಇರೋಷ್ಟು ಬಿಸಿ ಆಗೋಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಂಗೆ ಸಖತ್ತು ಟ್ರಾಫಿಕ್ಕು, ಆ ಕಡೆ ಗಾಡಿ ಈ ಕಡೆ ಗಾಡಿ. ಅಲ್ಲಿ ಸುಮ್ಮನೆ 5-6 ಅವರ್ ಸ್ಪೆಂಡ್ ಆಗೋಯ್ತು ಅಲ್ಲೇನೆ. ಹಂಗೆ ಒಂದು ಸ್ಮೈಲ್ ಮಾಡ. ಸೊ ಗೈಸ್ ಇವಾಗ ಸೀನ್ ಏನಂತ ಅಂದರೆ ಅಣ್ಣವರು ಜಿಮ್ ನೋಡೋಕ್ಕೆ ಅಂತ ಕರ್ಕೊಂಡ್ಬಂದರೆ ಗೈಸ್. ಸೊ 1-3 ಕಡೆ ವಿಚಾರಿಸೋಣ ಅಂತ ಬಂದಿದ್ದೀವಿ. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಸೊ 3 ಕಡೆ ಕೇಳಬೇಕು, ನೋಡೋಣ. ಅಣ್ಣ ಫುಲ್ ಜಿಮ್ಗೆ ರೆಡಿ ಆಗ್ಬಿಟ್ಟು 3 ತಿಂಗಳು ಪ್ಯಾಕೇಜ್ ಬೇಕು ಅಂದರೆ 3,400 ರೂಪಾಯಿ ಇದೆ. ಏಕೆ ದೃಷ್ಟಿ ಆಗಲ್ಲ ಸುಮ್ಮನೆ ಇದು ವರ್ಕ್ ಆಗಲ್ಲ. ಯಾಕೋ ನಾಚ್ಕೋತೀಯ? ಫಸ್ಟ್ನೇ ಜಿಮ್ಗೆ ಏನ್ ಮಾಡಿದೀವಿ ನಾವು ಗೈಸ್, ನಾವು ಫಸ್ಟ್ನೇ ಜಿಮ್ಗೆ ಏನ್ ಮಾಡಿದೀವಿ, ಟ್ರೈನರ್ ಯಾರು ಅಂತಾನೆ ನೋಡಿಲ್ಲ, ಹಂಗೆ ಬಂದ್ಬಿಟ್ಟು ಯಾಕೋ ಲಿಫ್ಟ್ ಆಗೋಯ್ತು. ದೇವ ಬರುತ್ತೆ ಕಡು ನೋಡಿ ಗೈಸ್, ಹುಡುಗಿನ ಜೊತೆ ಮೆಸೇಜ್ ಮಾಡ್ತಾವನೆ. ಯಾರು ಅದು? ಏ ಡವ್, ನನ್ನ ಹತ್ರ ರಿವೈಂಡ್ ಮಾಡಾಕ್ತೀನಿ ಬೇಕಾದ್ರೆ. ಮೂನೇ ಐತೆ ಇಲ್ಲ, 3rd ಫ್ಲೋರ್ ಅಲ್ಲಿ ಐತೆ. ಇರು 1 ನಿಮಿಷ. ಲವ್ ಏನು ಇದು? ನಡ್ಕೊಂಡು ಹೋಗ್ಬಿಡೋಣ ಬಾಪ. ಫಸ್ಟ್ ಓಪನ್ ಮಾಡಿ. ಇವಾಗ ಓಪನ್ ಆಯ್ತು, ಬರ್ತಾ ಇದೀವಿ. ಸೊ ಅದೇ ಏನಂತ ಅಂದ್ರೆ ನಾವು ನೋಡ್ತಾ ಇದೀವಿ ಗೈಸ್, ಡಿಸ್ಕಸ್ ಮಾಡ್ತಾ ಇದೀವಿ. ಆದ್ರೆ ಏನಂತ ಅಂದ್ರೆ ಕೆಲವೊಂದೊಂದು ಕಡೆ ಪ್ರೈಸ್ ಕೇಳೋದು ಸ್ವಲ್ಪ ಶಾಕ್ ಆಗ್ತೈತೆ ನಮಗೆ ಅಷ್ಟೇ ಗೈಸ್. ನಾವು ಫಸ್ಟ್ನೇ ಜಿಮ್ಮಲ್ಲಿ ಏನು ಮಾಡಿದೀವಿ ಅಂತಂದ್ರೆ ಹೋಗಿದ್ದೀವಿ, ಎಲ್ಲ ಹುಡುಗರೆಲ್ಲ ಅದೇ ಮಾತಾಡಿಸ್ತು. ಟ್ರೈನರ್ ಯಾರು ಅಂತಾನೆ ಕೇಳಿಲ್ಲ, ಈಚೆ ಕಡೆ ಬಂದಮೇಲೆ ಜ್ಞಾಪನಿಸ್ಕೋತಾ ಇದೀವಿ. ಸೊ ಗೈಸ್ ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ. ಸೊ ಇದನ್ನು ನೋಡ್ಕೊಂಡು ಹೋಗುವ ಗೈಸ್. ಲಿಫ್ಟು ಜಿಮ್ಗೆ ಹೋಗೋನ್ಗೆ ಲಿಫ್ಟ್ ಬೇಕಂತೆ. ಫೋನ್ ಕೊಡು. ಲೋ ತಗೋ, ಪ್ಲಾಸ್ಟಿಕ್ ಆಗೋದು. ಬಾಯ್ 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 ಗೈಸ್. ಕಿರಣ್ ಒಂದು ಬಿಟ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಮತ್ತೆ. ಇವಾಗೆಲ್ಲ ಮಾಡಿಕೊಟ್ಬಿಟ್ಟು ಸೊ ಕ್ಯಾಶ್ ಕೊಡಬೇಕಿತ್ತು. ಸೊ ಕ್ಯಾಶ್ ಎಲ್ಲ ಕೊಟ್ಬಿಟ್ಟು ಹೊರಡ್ತಾ ಇದ್ದೀನಿ ಗೈಸ್. ಏನಂತ ಅಂದರೆ ಸೊ ಗೈಸ್ ನಂದು ಇವತ್ತಿನ ಪ್ಲ್ಯಾನು ಬೇರೆನೇ ಇತ್ತು ಗೈಸ್. ಬೇರೆ ಕಂಟೆಂಟ್ ಶೂಟ್ ಮಾಡಬೇಕು ಅಂತಲೇ ಸುಮಾರಷ್ಟು ಪ್ರಿಪ್ರೇಷನ್ಸ್ ಮಾಡಿದೆ ನಾನು. ಬಟ್ ಸಮಥಿಂಗ್ ಸಖತ್ತು ಕೆಲಸ ಬಂದ್ಬಿಡ್ತು. ಸೊ ಫ್ರೀಡಮ್ ಪಾರ್ಕ್ ಹತ್ರ ಹೋದೆ. ಸೊ ಅಲ್ಲಿ ಒಂದು 5-6 ಅವರ್ ಅಲ್ಲೇ ಕಳೆದೋಯ್ತು. ಸೊ 1 ಗಂಟೆಗೆ ನಾನು ಮನೆ ಬಿಟ್ಟಿದ್ದು. ಸೊ ಗೈಸ್ ಅಲ್ಲಿಂದ ನಾನು ವಾಪಸ್ ಬರೋಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಸೊ 6 ಗಂಟೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನೋಡ್ತಾ ಇದ್ದೀರಾ ನೀವು 6 ಗಂಟೆಯಿಂದ ಏನೇನು ಮಾಡ್ತಾ ಇದ್ದೀನಿ ಅಂತ. ಸೊ ಗೈಸ್ 6 ಗಂಟೆಯಿಂದ ಜಿಮ್ ಹುಡುಕ್ತು. ಸೊ ಕಿರಣ್ ಸ್ವಲ್ಪ ಜಿಮ್ಮಿಗೆ ಸೇರ್ಕೋಬೇಕು ಅಂತಿದ್ದ. ಸೊ ಜಿಮ್ ಎಲ್ಲ ಹುಡುಕ್ಬಿಟ್ಟು ಗೈಸ್ ಇವಾಗ ಸ್ವಲ್ಪ ಯುಡಿ ಕ್ಯಾಶ್ ಎಲ್ಲ ಕೊಡಬೇಕಿತ್ತು. ಸೊ ಕ್ಯಾಶ್ ಎಲ್ಲ ಕೊಟ್ಟು DRS ಕ್ಲೋಸ್ ಮಾಡಿಕೊಂಡು ಗೈಸ್ ಇವಾಗ ಮತ್ತೆ ಹೊರಟಿದ್ದೀನಿ. ಎಲ್ಲಿಗೆ ಅಂತ ಅಂದರೆ ನಮ್ಮ ಅಮ್ಮಗೆ ಸ್ವಲ್ಪ ಏನೋ ಹೇಳಿದ್ರು ಐಟಮ್ನ ಕೊಟ್ಬಿಟ್ಟು ಗೈಸ್ ಸಡನ್ ಮೀಟಿಂಗ್ ಒಂದು ಅರೇಂಜ್ ಆಯಿತು. ಇವಾಗ ಹೋಗ್ತೀನಿ ಗೈಸ್, ತಗೊಳ್ಳಿ. ಸೊ ಗೈಸ್ ಇವಾಗ ಊಟ ಎಲ್ಲ ಕೊಟ್ಬಿಟ್ಟು ಮತ್ತೆ ಹೊರಟಿದ್ದೀನಿ ಗೈಸ್. ನಮ್ಮ ಅಮ್ಮ ಲೈಕ್ ಬೇಗ ಬಂದ್ಬಿಡ್ಬೇಕು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ಸೊ ಓಡ್ತಾ ಇದ್ದೀನಿ ಗೈಸ್. ಅದೇನು ಪಟ ಅಂತ ಬೇಗ ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ದೆ ಗೈಸ್. ನಮ್ಮ ಏರಿಯಾದಲ್ಲಿ ಜಾತ್ರೆ ಗೈಸ್. ಸೊ ಯಾವ್ಯಾವ ಥರ ರೆಡಿ ಮಾಡಿದ್ದಾರೆ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇರ್ಬೋದು ನೋಡಿ.
ಸೊ ವಿಡಿಯೋ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್, ವಿಡಿಯೋ ಮಾಡಿ ಹಾಕ್ತೀನಿ ಜಾತ್ರೆದು. ಓಕೆ ಗೈಸ್, ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀನಿ ಗೈಸ್. ಟೈಮ್ ಬಂದು ಗೈಸ್ ನಿಮಗೆ ಕಾಣಿಸ್ತೈತಾ? ಸೊ ಗೈಸ್ ಟೈಮ್ ಬಂದು 2 ಗಂಟೆ ಆಗೋಗ್ಬಿಟ್ಟಿದೆ. ಸೊ ಗೈಸ್ ಫುಲ್ಲು ನೋಡ್ತಾ ಇದ್ದೀರಾ, ಒಡ್ಡಾಟ 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 ಗೈಸ್, ಒಂಥರ ಆಗ್ಬಿಟ್ಟೈತೆ. ಸೊ ನಾವು ಅಮ್ಮ ಎಷ್ಟು ಬೈತಾರೋ ನನಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ ಗೈಸ್. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.